ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ನಾನೀಗ ಮಂಡ್ಯದ VC ಫಾರಂನಲ್ಲಿ ನಡೆಯುತ್ತಿರುವಂತಹ ಒಂದು ಕೃಷಿ ಮೇಳದಲ್ಲಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಭತ್ತದ ಬೆಳೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ರೋಗಗಳೇನು, ಮತ್ತು ಅದಕ್ಕೆ ಪರಿಹಾರ ಏನು, ಮತ್ತು ಮುನ್ನೆಚ್ಚರಿಕಾ ಕ್ರಮಗಳು ಏನೇನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡಿಕೊಡ್ತೀರಾ? ನಮಸ್ತೆ, ನಾನು ಸಾಕೇತ್ ಅಂತ, 3rd ಇಯರ್ BSc ಆನರ್ಸ್ VC ಫಾರ್ಮ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಮಂಡ್ಯದಲ್ಲಿ ಓದ್ತಾ ಇದ್ದೀನಿ. ನಾನೀಗ ಭತ್ತದಲ್ಲಿ ಬರುವಂತಹ ಹಲವಾರು ರೋಗಗಳು ಮತ್ತು ಅದಕ್ಕೆ ಏನೇನು ನಾವು ತಡೆಗಟ್ಟಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಏನೇನು ತಗೊಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸರ್ ಬನ್ನಿ. ಇದು ಬ್ರೌನ್ ಸ್ಪಾಟ್ ಅಂತ. ಬ್ರೌನ್ ಸ್ಪಾಟ್, ಕನ್ನಡದಲ್ಲಿ ಇದಕ್ಕೆ ಕಂದು ಚುಕ್ಕೆ ರೋಗ ಅಂತ ಕರಿತೀವಿ. ಓಕೆ ಸರ್. ಇದು ನೀವು ಇಲ್ಲಿ ನೋಡ್ಕೋಬಹುದು, ಎಲೆಯಲ್ಲಿ ಕಂದು ಬಣ್ಣದ ಮಧ್ಯ ಚುಕ್ಕೆಗಳು ಕಾಣ್ತಾ ಇದ್ದಾವೆ. ಹಾಂ ಸರ್. ಇದು ಸಾಮಾನ್ಯವಾಗಿ ಬೀಜದಿಂದ ಹರಡುವಂಥ ಒಂದು ರೋಗ. ಸೊ ಇದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಬೀಜ ತಗೊಂಡಾದ್ಮೇಲೆ ಕಾರ್ಬನ್ ಡೈಸಿಯಂ ಅಥವಾ ಬೇರೆ ಯಾವುದು ಶಿಲೀಂಧ್ರನಾಶಕ ಒಂದಷ್ಟು ಯಾವುದಾದ್ರು ಕಾರ್ಬನ್ ಡೈಸಿಯಂ ಆಗಿರ್ಬೋದು, ಮ್ಯಾಂಕೋಸೆಬ್ ಆಗಿರ್ಬೋದು, ಅಥವಾ ಹಲವಾರು ಶಿಲೀಂಧ್ರನಾಶಕಗಳಿದ್ದಾವೆ. ಅದಕ್ಕೆ ಇದು 2 ಗ್ರಾಮು 1 ಲೀಟ್ರಲ್ಲಿ 2 ಗ್ರಾಮ್ ಇರುವಂತೆ ಡಿಪ್ ಮಾಡಿ 24 ಗಂಟೆ ಅದನ್ನು ಡಿಪ್ ಮಾಡಿ ಮಾರನೇ ದಿವಸ ಇದನ್ನು ಸೋವ್ ಮಾಡಬೇಕಾಗತ್ತೆ. ಸೊ ಅಂಥ ಟೈಮಲ್ಲಿ ಈ ಕಂದು ಚುಕ್ಕೆ ರೋಗ ತಡೆಗಟ್ಟಕ್ಕೆ ಸಹಕಾರಿ ಆಗ್ತಾ ಹೋಗುತ್ತೆ. ಓಕೆ ಸರ್. ಇದು ಯೂಶಲಿ ಇದು ಫಂಗಸ್ ಯಾವುದು ಅಂತ ಹೇಳಿದ್ರೆ ಬೈಪೋಲಾರಿಸ್ ಅಂತ ನಾವು ಕರಿತೀವಿ. ಆ ಫಂಗಸ್ ಈ ಕಂದು ಚುಕ್ಕೆ ರೋಗವನ್ನು ಹರಡಿಸುತ್ತೆ. ಓಕೆ ಸರ್. ಮುಂದೆ ಇದು ತೆನೆ ಕವಚ ಕೊಳೆ ರೋಗ ಅಂತ, ಶೀತ್ ರಾಟ್ ಅಂತ ಕರಿತೀವಿ. ನೀವು ಇಲ್ಲಿ ನೋಡ್ಬೋದು, ಈ ಕಾಲರ್ ರೀಜನ್ಸಲ್ಲಿ ಕೊಳೆ ಬಂದಿರೋ ಥರ ಕಾಣುತ್ತೆ. ಇದು ಯೂಶಲಿ ಇದು ಕೂಡ ಭತ್ತದ ಕಾಳುಗಳಿಂದ ಹರಡುವಂಥ ಒಂದು ರೋಗ. ಸೊ ಇದಕ್ಕೂ ಅಷ್ಟೇ, ನಾನು ಮುಂಚೆ ಹೇಳಿದಾಗೆ ಕಾರ್ಬನ್ ಡೈಸಿಯಂ ಅಥವಾ ಮ್ಯಾಂಕೋಸೆಬ್ ಅಥವಾ ಶಿಲೀಂಧ್ರನಾಶಕಗಳು ಯಾವುದಿದ್ದಾವೋ ಅದು ಮುಂಚೆ 24 ಗಂಟೆ ಅದನ್ನ ನೆನೆ ಹಾಕಿ ತದನಂತರ ಮಾರನೇ ದಿವಸ ಅದನ್ನು ಸೋವ್ ಮಾಡಿದ್ರೆ ಈ ರೋಗಗಳನ್ನು ತಡೆಗಟ್ತಾ ಹೋಗ್ಬೋದು ಸರ್. ಓಕೆ ಸರ್. ಸೊ ಮುಂದೆ ಇದನ್ನು ಫಾಲ್ಸ್ ಮಟ್ ಅಥವಾ ಹುಸಿ ಕಾಡಿಗೆ ಅಥವಾ ಕಸಿ ಕಾಡಿಗೆ ರೋಗ ಅಂತ ಕರೀತಾರೆ. ಹುಸಿ ಕಾಡಿಗೆ ರೋಗ ಅಂತ ನೀವು ಇಲ್ಲಿ ನೋಡ್ಬೋದು. ನೀವು ಇಲ್ಲಿ ಬಂದರೆ ಇಂಥ ಒಂದು ಕಾಡಿಗೆ ತರಹದ ಒಂದು ಕಾಣ್ಬೋದು, ಅಪಿಯರೆನ್ಸ್ ಇದೆ. ಹಾಂ ಸರ್. ಇದಕ್ಕೂ ಕೂಡ ನಾನು ಮುಂಚೆನೇ ಹೇಳ್ದಂಗೆ ಕಾರ್ಬನ್ ಡೈಸಿಯಂ ಅಥವಾ ಯಾವುದಾದ್ರು ಶಿಲೀಂಧ್ರನಾಶಕಗಳನ್ನು ಮುಂಚೆನೇ ಡಿಪ್ ಮಾಡಿ ಸೊ ಅದನ್ನು ಸೋವ್ ಮಾಡಬೇಕು. ಇದಕ್ಕಿಂತ ಮುಂಚೆ ನಾವು ತೆನೆ ಹೊಡೆಯುವ ಸ್ವಲ್ಪ ದಿನ, ಒಂದು 2 ರಿಂದ 3 ದಿವಸದ ಮುಂಚೆ ಕಾರ್ಬನ್ ಡೈಸಿಯಂ, ಮ್ಯಾಂಕೋಸೆಬ್ ಅಥವಾ ಯಾವ್ದಾದ್ರು ಶಿಲೀಂಧ್ರನಾಶಕಗಳ ಒಂದು ಸ್ಪ್ರೇ ತಗೊಂಡ್ರೆ ಕೂಡ ಇಂಥ ಒಂದು ರೋಗಗಳು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಸರ್. ಸೊ ಮುಂದೆ ಬರೋದಾದ್ರೆ ಇದು ಊದುಬತ್ತ ರೋಗ ಅಂತ. ಊದುಬತ್ತಿ ಅಂತ ಹೇಳಿ ನೋಡಿ, ನೀವು ಇಲ್ಲಿ ನೋಡ್ಕೋಬಹುದು, ಊದುಬತ್ತಿಯ ತರ ಒಂದು ಅಪಿಯರೆನ್ಸ್ ಕಾಣ್ತಾ ಇದೆ. ಇಲ್ಲಿ ಎಲ್ಲ ಸುಮಾರು ನೋಡ್ತಾ ಹೋಗ್ಬೋದು, ಸರಿನಾ? ಇದು ಕೂಡ ಒಂದು ಬೀಜದಿಂದ ಬರುವಂತ ಒಂದು ರೋಗ ಆಗಿದೆ. ಸೊ ನಾನು ಮೊದಲೇ ಹೇಳಿದ ಹಾಗೆ 2 ಗ್ರಾಮ್ 1 ಲೀಟರ್ಗೆ ಕಾರ್ಬನ್ ಡೈಸಿಯಂ ಅಥವಾ ಮ್ಯಾಂಕೋಸೆಬ್ ಅಥವಾ ಇನ್ನಿತರೆ ಶಿಲೀಂಧ್ರನಾಶಕಗಳನ್ನು ಒಂದು ದಿನ ಡಿಪ್ ಮಾಡಿ ತದನಂತರ ಮಾರನೇ ದಿವಸ ಅದನ್ನು ಸೋವ್ ಮಾಡಿದ್ರೆ ಇಂಥ ಊದುಬತ್ತ ರೋಗವನ್ನು ನಾವು ತಡೆಗಟ್ತಾ ಹೋಗ್ಬೋದು ಸರ್. ಓಕೆ ಸರ್. ಸರ್ ಮುಂದೆ ಹೋಗೋದಾದ್ರೆ ಇದು ಶೀತ್ ಬ್ಲೈಟ್ ಅಂತ ಸರ್. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, ಈ ಜಾಗದಲ್ಲಿ ಹಾವಿನ ಪೊರೆಯ ರೀತಿಯಲ್ಲಿ ಒಂದು ಅಪಿಯರೆನ್ಸ್ ಕಾಣ್ತಾ ಹೋಗುತ್ತೆ ಸರ್. ಹಾವಿನ ಪೊರೆಯ ರೀತಿಯಲ್ಲಿ ನೀರು ನಿಂತಾಗ ನೀರಿನಿಂದ ಒಂದು ಸ್ವಲ್ಪ 2 ಸೆಂಟಿಮೀಟರ್ ಮೇಲ್ಗಡೆ ಹಾವಿನ ಪೊರೆಯ ರೀತಿ ಕಾಣ್ತಾ ಹೋಗುತ್ತೆ. ಸೊ ಇದು ಕೂಡ ಬೀಜದಿಂದನೇ ಹರಡುವಂಥ ಒಂದು ರೋಗ. ಮುಂಚೆ ಹೇಳಿದ ಹಾಗೆ ಕಾರ್ಬನ್ ಡೈಸಿಯಂ ಮತ್ತು ಮ್ಯಾಂಕೋಸೆಬ್ನ ಒಂದು ಮಿಶ್ರಣ ಹಾಕಿ ಡಿಪ್ ಮಾಡಿ ಸೋವ್ ಮಾಡ್ತಾ ಹೋಗ್ಬೋದು ಸರ್. ಇದು ನೆಕ್ ಬ್ಲಾಸ್ಟ್ ಅಂತ ಸರ್. ಹಾಂ ಸರ್. ಇದು ಈ ಭಾಗದಲ್ಲಿ ತುಂಬಾನೇ ಕಂಡು ಬರ್ತಾ ಇದೆ ಸರ್. ಬೆಂಕಿ ರೋಗ ಅಂತ ನಾವು ಕರಿತಾ ಹೋಗ್ತೀವಿ ನಮ್ಮ ಈ ಭಾಗದಲ್ಲಿ. ಕುತ್ತಿಗೆ ಬೆಂಕಿ ರೋಗ ಅಂತ ಸರ್. ಇದು ಯಾಕೆ ಅಂತ ಹೇಳಿದ್ರೆ, ಇದು 1 ತಿಂಗಳಲ್ಲಿ ಅತಿ ಹೆಚ್ಚು ಮಳೆಯ ದಿನಗಳು ಜಾಸ್ತಿ ಇದ್ರೆ ಇಂಥ ಬೆಂಕಿ ರೋಗ ಕಂಡು ಬರುತ್ತೆ. ಹಾಗೂ 21 ರಿಂದ 23 ಡಿಗ್ರಿ ರಾತ್ರಿಯ ತಾಪಮಾನ ಇದ್ರೆ ಇಂಥ ರೋಗ ಕಂಡು ಬರುತ್ತೆ ಸರ್. ಇದಕ್ಕೆ ಕಾರ್ಬನ್ ಡೈಸಿಯಂ ಮತ್ತು ಮ್ಯಾಂಕೋಸೆಬ್ನ ಮಿಶ್ರಣವನ್ನು ನಾವು ಸ್ಪ್ರೇ ಮಾಡ್ತಾ ಹೋದ್ರೆ ಇದರ ರೋಗ ಲಕ್ಷಣಗಳು ಕಡಿಮೆ ಆಗ್ತಾ ಹೋಗುತ್ತೆ ಸರ್. ಇದರ ರೋಗ ಲಕ್ಷಣಗಳು ಏನಂತ ಹೇಳಿದ್ರೆ, ಅಲ್ಲಿ ನೋಡಿದ ಹಾಗೆ ಬ್ರೌನ್ ಕಲರ್ ಸ್ಪೆಕ್ಯುಲೇಷನ್ಸ್ ಅಂತ ಕರಿತೀವಿ. ಬ್ರೌನ್ ಕಲರ್ ಚುಕ್ಕೆಗಳು ಕಾಣ್ತಾ ಇರ್ತವೆ. ಅದು ನಾವು ದೂರದಿಂದ ನೋಡಿದ್ರೆ ಬೆಂಕಿಯ ತರ ಕಾಣುತ್ತೆ. ಸೊ ಅದಕ್ಕೆ ಬೆಂಕಿ ರೋಗ ಅಂತ ಇದಕ್ಕೆ ಕರೆಯಲ್ಪಡುತ್ತೆ ಸರ್.
ಮುಂದೆ ಬರೋದಾದ್ರೆ ಸರ್, ಇದು ಲೀಫ್ ಬ್ಲಾಸ್ಟ್. ನಾನು ಇದು ಮುಂಚೆ ಹೇಳ್ದಂಗೆ ಇದು ನೆಕ್ ಬ್ಲಾಸ್ಟ್ ಅಂತ ಕುತ್ತಿಗೆ ರೋಗ. ಇದು ಎಲೆ ಬೆಂಕಿ ರೋಗ. ಎಲೆಯ ಮೇಲೆ ಒಂದು ರೋಗವನ್ನು ಕಾಣ್ಬೋದು ಸರ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಚುಕ್ಕಿ ರೋಗ. ಇಲ್ಲಿ ನೋಡಿ, ಮಧ್ಯದಲ್ಲಿ ಸಿಲ್ವರ್ ಕಲರ್ ಇರುತ್ತೆ, ಅದ್ರ ಸುತ್ತ ಬ್ರೌನ್ ಕಲರ್ ಆಗಿ ಕಾಣುತ್ತೆ ಸರ್. ಇದು ಕೂಡ ನಾನು ಮುಂಚೆ ಹೇಳಿದ ಹಾಗೆ ಕಾರ್ಬನ್ಡೇಸಿಯಂ ಮತ್ತು ಮ್ಯಾಂಕೋಸೆಬ್ ಯಾವುದೇ ಶಿಲೀಂಧ್ರನಾಶಕ ಸ್ಪ್ರೇ ಇದ್ರೂ ಕೂಡ ನಾವು ಸ್ಪ್ರೇ ಮಾಡ್ಕೊತ ಹೋದರೆ ಇದು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಇದು ನಾನು ಮುಂಚೆ ಹೇಳಿದ ಹಾಗೆ ತಿಂಗಳಲ್ಲಿ ಅತಿ ಹೆಚ್ಚು ಮಳೆ ದಿನಗಳು ಜಾಸ್ತಿ ಇದ್ದರೆ ಇಂಥ ರೋಗಗಳ ಲಕ್ಷಣಗಳು ಸಹಜ ಆಗಿರ್ಬೋದು ಸರ್. ಓಕೆ ಸರ್. ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು. ಧನ್ಯವಾದ ಸರ್.